ಬೆಂಗಳೂರು ಆಗ್ತಾ ಇದೆಯಾ ಸಿಲಿಕಾನ್ ಸಿಟಿ. ಬೆಂಗಳೂರಿನಲ್ಲಿ 10 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ. ಅಪಾರ್ಟ್ಮೆಂಟ್ ನಲ್ಲಿತ್ತು 10 ಕೋಟಿ ಮೌಲ್ಯದ ಡ್ರಗ್ಸ್. ಬೆಂಗಳೂರು ಆಗ್ತಾ ಇದೆಯಾ ಸಿಲಿಕಾನ್ ಸಿಟಿ ಅನ್ನುವಂತ ಪ್ರಶ್ನೆ. ಬೆಂಗಳೂರಿನಲ್ಲಿ 10 ಕೋಟಿ ಬೆಲೆಯ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ. 10 ಕೋಟಿ ಅಪಾರ್ಟ್ಮೆಂಟ್ ನಲ್ಲಿ ಇದ್ದಿದ್ದು 10 ಕೋಟಿ ಮೌಲ್ಯದ ಡ್ರಗ್ಸ್. ಫ್ಲಾಟ್ ನಲ್ಲಿತ್ತು LSD, ಹೈಡ್ರೋ ಗಾಂಜಾ, ಚರಸ್. ಬಾಗಲೂರಿನ ಪ್ರೆಸ್ಟೀಜ್ ಫೈನ್ ಬೇರಿ ಫ್ಲಾಟ್ ನಲ್ಲಿ ಪತ್ತೆಯಾಗಿದೆ. ಬಾಲಗಲೂರಿನ ಪ್ರೆಸ್ಟೀಜ್ ಫೈನ್ ಬೇರಿ ಫ್ಲಾಟ್ ನಲ್ಲಿ ಪತ್ತೆಯಾಗಿರುವಂಥದ್ದು. ಬಾಗಲೂರು ಅಂತ ಕಾಣಿಸುತ್ತದು. ಕೇರಳ ಮೂಲದ ಅಶ್ವಿನ್ ಮುಬಿನಾ ಬಂಧನ ಮಾಡಲಾಗಿದೆ. ಸಿಸಿಬಿ ನಾರ್ಕೋಟಿಕ್ಸ್ ಟೀಮ್ ಕಾರ್ಯಾಚರಣೆಯನ್ನ ಮಾಡಿದೆ. ಥೈಲ್ಯಾಂಡ್ನಿಂದ ವಿನ್ಸೆಂಟ್ ಎಂಬಾತ ಕಳಿಸ್ಕೊಡ್ತಾ ಇದ್ದಂಥ ಡ್ರಗ್ಸ್ ಇದು. ಥೈಲ್ಯಾಂಡ್ನಿಂದ ಬರ್ತಾ ಇತ್ತಂತೆ ಲೆಕ್ಕ ಹಾಕಟ್ಟು. ಯಾವ ರೀತಿಯಾಗಿ ಆ ಒಂದು ಏರ್ಪೋರ್ಟ್ಗಳಲ್ಲೂ ಕೂಡ ಆ ಚೆಕ್ಕಿಂಗ್ ಎಲ್ಲ ಪಾಸ್ ಮಾಡ್ಕೊಂಡು ಬರ್ತಾ ಇತ್ತು ಅಂತ. ವಿನ್ಸೆಂಟ್ ಸೂಚಿಸಿದ ಜಾಗದಲ್ಲಿ ಡ್ರಗ್ಸ್ ಇಡ್ತಾ ಇದ್ದಂತ ಇಬ್ಬರು. ದೇವರ ಚಿತ್ರ ಸೇರಿದಂತೆ ವಿವಿಧ ರೂಪದಲ್ಲಿ LSD ಸ್ಟ್ರಿಪ್ಸ್ ಸೇಲ್ ಮಾಡಲಾಗ್ತಾ ಇತ್ತು. ಚರಸ್ 534 ಗ್ರಾಂ, ಹೈಡ್ರೋ ಗಾಂಜಾ 5 kg ವಶಕ್ಕೆ ಪಡೆಯಲಾಗಿದೆ. ಸದ್ಯ ಫ್ಲಾಟ್ ಮಾಲೀಕನ ಪಾತ್ರದ ಬಗ್ಗೆ ಸಿಸಿಬಿ ತನಿಖೆಯನ್ನ ಮಾಡ್ತಾ ಇದೆ. ಫ್ಲಾಟ್ ಮಾಲೀಕಂದು ಏನಾದರೂ ಪಾತ್ರ ಇದೆಯಾ ಅಂತ. ಫ್ಲೈಟ್ ನಲ್ಲಿ ಆಗಾಗ ಸ್ವಲ್ಪ ಡ್ರಗ್ಸ್ ಅನ್ನ ಕಳಿಸ್ತಾ ಇದ್ದ ವಿನ್ಸೆಂಟ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಹೇಗ್ ತಗಲಾಕೊಂಡ್ರು ಇವರು? ಹೇಗ್ ಗೊತ್ತಾಯ್ತು ಪೊಲೀಸರಿಗೆ? ಇನ್ನೂ ಇದರ ಹಿಂದೆ ದೊಡ್ಡ ಜಾಲನೆ ಇದೆಯಾ ಹೇಗೆ ಅಂತ? ಎಸ್, ಖಂಡಿತವಾಗಿಯೂ ಪೃಥ್ವಿರಾಜ್. ಯಾಕಂದ್ರೆ ಪ್ರಮುಖವಾಗಿ ಸಿಟಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಡ್ರಗ್ಸ್ ಸಪ್ಲೈ ವಿಚಾರವಾಗಿ ಎಲ್ಲೆಲ್ಲಿ ಸಪ್ಲೈ ಆಗ್ತಾ ಇದೆ ಆನ್ಲೈನ್ ಮೂಲಕವಾಗಿ ಅನ್ನೋದ್ರ ಬಗ್ಗೆ ಸಿಸಿಬಿ ಅವರು ಒಂದು ಸ್ಪೆಷಲ್ ಡ್ರೈವ್ ಅನ್ನ ಹಮ್ಮಿಕೊಂಡಿದ್ರು. ಆ ನಿಟ್ಟಿನಲ್ಲಿ ಬಾಗಲೂರಿನ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಪ್ರತಿಷ್ಠಿತ ಅಪಾರ್ಟ್ಮೆಂಟ್ ನಲ್ಲಿ ಒಂದು ಫ್ಲಾಟ್ ಅನ್ನ ಇಟ್ಕೊಂಡು ಆ ಫ್ಲಾಟ್ ಒಳಗಡೆ ಇವರು ಡ್ರಗ್ಸ್ ಗಳನ್ನ ಥೈಲ್ಯಾಂಡ್ ಇಂದ ತರಿಸ್ಕೊಂಡು ಬೇಕಾದಂತ ರೀತಿಯಲ್ಲಿ ಎಕ್ಸ್ಟೆಸಿ ಆಗಿರಬಹುದು, ಮತ್ತೆ ಬೇರೆ ಬೇರೆ ಸುಮಾರು ಒಂದು 10 ಕೋಟಿ ಮೌಲ್ಯದ LSD, ಹೈಡ್ರೋ ಗಾಂಜಾ, ಚರಸ್ ಏನಿದೆ ಅವೆಲ್ಲವನ್ನು ಕೂಡ ಶೇಖರಣೆ ಮಾಡಿಕೊಂಡು ಅವೆಲ್ಲ ಕೂಡ ಇವರು ಸಪ್ಲೈಯನ್ನ ಮಾಡ್ತಾ ಇದ್ರು. ಅದರಲ್ಲಿ ಪ್ರಮುಖವಾಗಿ ಇವರಿಬ್ರು ಕೂಡ ಕೇರಳದವರೇ. ಅದರಲ್ಲಿ ಅಶ್ವಿನ್ ಅಂತೇಳಿ ಮತ್ತೆ ಮುಬಿನಾ ಅಂತೇಳಿ ಇಬ್ಬರನ್ನು ಕೂಡ ಈಗ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು. ಆದ್ರೆ ಇಬ್ರು ಏನಿದ್ದಾರೆ ಇವರೆಲ್ಲರೂ ಕೂಡ ಲವರ್ಸ್ ಏನಿದ್ದಾರೆ, ಇವರು ಈ ಪೆಡ್ಲಿಂಗ್ ಅಲ್ಲೇ ಸಾಕಷ್ಟು ಅಮೌಂಟ್ ಬರ್ತಾ ಇತ್ತು. ಇದರಿಂದ ಇವರು ಶೋಕಿ ಒಂದು ಜೀವನವನ್ನ ಮಾಡ್ತಾ ಇರುವಂತದ್ದು. ಅದರಲ್ಲಿ ಇವರಿಬ್ಬರಿಗೆ ಕಾಂಟ್ಯಾಕ್ಟ್ ಇದ್ದಂಥದ್ದು ಥೈಲ್ಯಾಂಡ್ ನ ವಿನ್ಸೆಂಟ್ ಅಂತೇಳಿ. ಈತ ಏನ್ ಮಾಡ್ತಾ ಇದ್ದ ಅಂದ್ರೆ ಫ್ಲೈಟ್ ನಲ್ಲಿ ಆಗಾಗ ಬಂದು ಸ್ವಲ್ಪ ಡ್ರಗ್ಸ್ ಅನ್ನ ಇತ್ತ ಸಪ್ಲೈ ಮಾಡ್ತಾ ಇದ್ದ ಅಂತ ಹೇಳಿ. ಜೊತೆ ಅವನು ಎಲ್ಲಿ ಹೇಳ್ತಾನೆ ಆ ಜಾಗದಲ್ಲಿ ಹೋಗಿ ಇವರು ಆ ಒಂದು ಡ್ರಗ್ಸ್ ಅನ್ನ ಇಟ್ಟು ಬರ್ತಾ ಇದ್ರು. ಅದು ಸುಮಾರು ಸಾಕಷ್ಟು ಪ್ರಮಾಣದಲ್ಲಿ ಇವರು ಈ ಹೊತ್ತೇನು ಹೋಲಿ ಹಬ್ಬ ಇತ್ತು, ಈ ಹೋಲಿಗೋಸ್ಕರ ಸಾಕಷ್ಟು ಶೇಖರಣೆಯನ್ನ ಮಾಡ್ಕೊಂಡಿದ್ರು. ಮತ್ತೆ ಬೇರೆ ಬೇರೆ ಕಡೆ ಸಪ್ಲೈ ಮಾಡಬೇಕು ಪಾರ್ಟಿಗಳಿಗೆ ಅನ್ನೋ ನಿಟ್ಟಿನಲ್ಲಿ ಕೂಡ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿರೋದು. ಸದ್ಯ ಇವರಿಗೆ ಅವರನ್ನ ವಿಚಾರಣೆಯನ್ನು ಕೂಡ ಮಾಡ್ತಾ ಇದೆ. ಅದಲ್ಲದೆ ಫ್ಲಾಟ್ ಓನರ್ ಬಂದು ಬೇರೆಯವರು ಇರುವಂತದ್ದು. ಈಗ ಮತ್ತೆ ಆ ಓನರ್ ಬೇರೆಯವರಿದ್ರೆ ಇವ್ರು ಮಾತ್ರ ಬಂದು ಇಲ್ಲಿ ಡ್ರಗ್ಸ್ ಅನ್ನ ಸಪ್ಲೈಯನ್ನ ಮಾಡ್ತಾ ಇದ್ರು ಅಂತ ಹೇಳಿ. ಹೀಗಾಗಿ ಇವನು ಓನರ್ದ ಏನಾದ್ರು ಪಾತ್ರ ಇದೆಯಾ, ಆತನಿಗೆ ವಿಚಾರ ಗೊತ್ತಿತ್ತಾ ಇಲ್ವಾ ಅನ್ನೋ ನಿಟ್ಟಿನಲ್ಲಿ ಓನರ್ನು ಕೂಡ ಎಂಕ್ವೈರಿಯನ್ನ ಮಾಡ್ತಾ ಇರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಿದ್ದರಾಮಯ್ಯ ದಾಖಲೆಯ ಬಜೆಟ್ ಅನ್ನ ಮಂಡಿಸ್ತಾ ಇದ್ದು ಉತ್ತರ ಕರ್ನಾಟಕದ ಜನತೆಯ ನಿರೀಕ್ಷೆಗಳು ಗರಿಗೆದರಿದೆ. ಬಹು ವರ್ಷಗಳಿಂದ ಕಾಯ್ತಾ ಇರುವಂತ ಕಳಸಾ ಬಂಡೂರಿ ಯೋಜನೆ ಚಾಲನೆ ಸೇರಿದಂತೆ ಹಲವು ನಿರೀಕ್ಷೆಯ ನೋಟವನ್ನ ಇಟ್ಕೊಂಡಿದ್ದಾರೆ. ಬನ್ನಿ ಜನ ಯಾವೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ನೋಡೋಣ. ಕಳಸಾ ಬಂಡೂರಿ ಉತ್ತರ ಕರ್ನಾಟಕದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಸದಾ ಮುಂಚೂಣಿ. ಮಹದಾಯಿ ನದಿಯಿಂದ ಮಲಪ್ರಭಾ ನದಿಗೆ ನೀರು ತಿರುಗಿಸಿ ಬೆಳಗಾವಿ, ಧಾರವಾಡ, ಬಾಗಲಕೋಟೆ ಮತ್ತು ಗದಗ ಜಿಲ್ಲೆಗಳ ಜನರ ದಾಹ ನೀಗಿಸಲೆಂದು ಈ ಯೋಜನೆ ರೂಪಿಸಲಾಗಿದೆ. ಹಲವು ವಿಘ್ನಗಳನ್ನ ದಾಟಿ 2021-22ರಲ್ಲೇ 1,677 ಕೋಟಿ ಅಂದಾಜು ವೆಚ್ಚದ ಪರಿಷ್ಕೃತ DPRಗೆ ಕೇಂದ್ರ ಜಲ ಆಯೋಗ ಅನುಮೋದನೆ ನೀಡಿದೆ. ಯೋಜನೆಗೆ ಈಗಾಗಲೇ ರಾಜ್ಯ ಸರ್ಕಾರ 1,000 ಕೋಟಿ ರೂಪಾಯಿ ವಿಶೇಷ ಅನುದಾನ ಮೀಸಲಿಟ್ಟಿದೆ. ಆದರೆ ವನ್ಯಜೀವಿ ಮಂಡಳಿಯ ಅನುಮತಿ ಸಿಗದೇ ಇರೋದ್ರಿಂದ ಯೋಜನೆ ಕಾರ್ಯಗತಗೊಂಡಿಲ್ಲ. DPR ಮಂಡನೆಯಾಗಿ 4 ವರ್ಷ ಗತಿಸಿದೆ. ಯೋಜನಾ ಗಾತ್ರ ಹೆಚ್ಚುತ್ತಲೇ ಇದೆ. ಹೀಗಾಗಿ ಯೋಜನಾ ಗಾತ್ರದ ಹೆಚ್ಚಳಕ್ಕೆ ತಕ್ಕಂತೆ ಬಜೆಟ್ನಲ್ಲಿ ಅನುದಾನ ಮೀಸಲಿಡಬೇಕೆಂದು ಈ ಭಾಗದ ರೈತರು ಆಗ್ರಹಿಸಿದ್ದಾರೆ. ಏನು ಕೇಂದ್ರದ ಒಂದು ಅನುಮತಿ ಬೇಕಾಗಿದೆ ವೈಲ್ಡ್ ಲೈಫ್ ಹಾಗೂ ಪರಿಸರ ಇಲಾಖೆದು, ಆ ಅನುಮತಿಯನ್ನು ಪಡ್ಕೊಂಡು ಕೂಡಲೇ ಯೋಜನೆಯನ್ನು ಜಾರಿಗೊಳಿಸಬೇಕಾಗಿರುವಂಥದ್ದು ಅವಶ್ಯಕತೆ. ಈ ಹಂತದೊಳಗೆ ರಾಜ್ಯ ಸರ್ಕಾರ ಈಗ ಬರ್ತಕ್ಕಂಥ ಬಜೆಟ್ನಲ್ಲಿ ಕೂಡಲೇ ವಿರೋಧ ಪಕ್ಷಗಳನ್ನು ವಿಶ್ವಾಸಕ್ಕೆ ತಗೊಂಡು ಕೇಂದ್ರ ಸರ್ಕಾರಕ್ಕೆ ತಮ್ಮ ಸೂಕ್ತ ಪ್ರಸ್ತಾವನೆಗಳನ್ನು ಸಲ್ಲಿಸಿ ಕೇಂದ್ರದ ಅಧಿಕೃತ ಇಲಾಖೆಗಳ ಅನುಮತಿ ಪಡ್ಕೊಂಡು ಅದಕ್ಕೆ ಬೇಕಾದಂಥ ಬಜೆಟನ್ನು ಕಾಯ್ದಿರಿಸಿ
ಕೂಡಲೇ ಯೋಜನೆಯನ್ನು ಜಾರಿಗೊಳಿಸ್ಬೇಕನ್ನುವಂಥ ಒತ್ತಾಯವನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ. ಇವತ್ತಿನ ಕಾಲಘಟ್ಟದಲ್ಲಿ 5-6 ಸಾವಿರ ಕೋಟಿ ಖರ್ಚಾಗ್ತದೆ. ಯಾಕೆಂದರೆ ಅದು ಕಿನಾಲೆಲ್ಲ ವರ್ಕ್ ಆದಮೇಲೆ ಮಿನಿ ಚೆಕ್ ಡ್ಯಾಮ್ ಕಟ್ಟಿದ ಮೇಲೆ ಮಲಪ್ರಭಾ ಬರ್ತೈತಿ. ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಿನಾಲ್ಗಳು ಮಾಡಬೇಕು. ಈಗ ಆಲ್ರೆಡಿ 86-85 ಮಾಡಿದಂಥ ಕಿನಾಲ್ಗಳು ಸಾಕಷ್ಟು ಹಾಳಾಗ್ಯಾವೆ. ಆ ಕಿನಾಲ್ಗಳು ರಿಪೇರಿ ಆಗಬೇಕು. ಮತ್ತು ಪೈಪ್ಲೈನ್ ಇತ್ತು, ಆ ಪೈಪ್ಲೈನ್ ಕೂಡ ಕಳೆದ ಬಾರಿ ಹಾಳಾಗಿದ್ದಕ್ಕೆ ಅಲ್ಲಿ ಪಂಪ್ ಮಾಡದೆ ನೀರು ಬರಲಿಲ್ಲ. ಹಾಗಾಗಿ ಈ ಸಾರಿ ನೀರಾವರಿ ಯೋಜನೆ ಅಂತ ಬಂದಾಗ ಕಳಸಾ ಬಂಡೂರಿಗೆ ಪರ್ಟಿಕ್ಯುಲರ್ಲಿ ರಾಜ್ಯ ಸರ್ಕಾರ ಕನಿಷ್ಠ 5-6 ಸಾವಿರ ಕೋಟಿ ಹಣವನ್ನು ನಿಗದಿ ಇಡಬೇಕು ಅಂತೇಳಿ ತಮ್ಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಏನು ಸಿದ್ದರಾಮಯ್ಯನವರಲ್ಲಿ ನನ್ನದು ಕಳಸಾ ಬಂಡೂರಿ ಹೋರಾಟ ಸಮಿತಿ ಅಧ್ಯಕ್ಷನಾಗಿ ವಿನಂತಿ ಮಾಡಿಕೊಳ್ಳೋದು ಇಷ್ಟೇ. ಈ ಒಂದು ಕಳಸಾ ಬಂಡೂರಿ ಈ ಕಾಮಗಾರಿ ಪೂರ್ಣ ಮುಗಿಬೇಕಾದ್ರೆ ಇನ್ನೂ 200 ಕೋಟಿ ಕೂಡಿಸಿ ಇಟ್ಟು ಕಾಮಗಾರಿ ಪ್ರಾರಂಭ ಮಾಡಿದ್ರೆ ಯೋಗ್ಯ ಅನ್ನುವಂಥ ಮಾತನ್ನು ಇವತ್ತು ತಮ್ಮ ಗಮನಕ್ಕೆ ತರಕ್ಕೆ ನಾನು ಇಷ್ಟಪಡ್ತೇನೆ. ಈ 1600 ಕೋಟಿ ಮತ್ತು 700 ಕೋಟಿ ರೂಪಾಯಿಗಳನ್ನು ಇವತ್ತು ಅದನ್ನು ತಾವು ವಿನಿಯೋಗ ಮಾಡಿ ಈ ಕಾಮಗಾರಿಯನ್ನು ಪೂರ್ಣ ಮುಗಿಸಿದ್ರೆ ಈ ಉತ್ತರ ಕರ್ನಾಟಕದ ಜನತೆಗೆ ಇಲ್ಲಿವರೆಗೆ ಇರ್ತಕ್ಕಂಥ ಕನಸು ನನಸಕತಿ. ಕಳಸಾ ಬಂಡೂರಿ ಯೋಜನೆ ಜೊತೆಗೆ ಇನ್ನೂ 10 ಹಲವಾರು ನಿರೀಕ್ಷೆಗಳನ್ನ ಈ ಭಾಗದ ಜನ ಇಟ್ಕೊಂಡಿದ್ದಾರೆ. ಅವುಗಳಲ್ಲಿ ಬೆಣ್ಣೆಹಳ್ಳ ಅಭಿವೃದ್ಧಿಗೆ ಹೆಚ್ಚುವರಿ ಅನುದಾನ ನೀಡಬೇಕು. ಧಾರವಾಡ ಬೆಳಗಾವಿ ರೈಲ್ವೆ ಲೈನ್ಗೆ ಭೂ ಸ್ವಾಧೀನಕ್ಕೆ ಕ್ರಮ ಕೈಗೊಳ್ಳಬೇಕು. ಅವಳಿ ನಗರದ ವ್ಯಾಪ್ತಿಯಲ್ಲಿ ಕೈಗಾರಿಕೆಗಳಿಗೆ ಒತ್ತು ನೀಡಬೇಕು. ಧಾರವಾಡ ಬಳಿಯ ಝಡ್ನಲ್ಲಿ ಭೂ ರಿಯಾಯಿತಿ ನೀಡಬೇಕು. ಎಸ್ಇಝಡ್ಗೆ ನಿಗದಿಯಾಗಿರೋ ಭೂಮಿಯ ದರ ಇಳಿಸಬೇಕು ಅನ್ನೋ ಕೂಗಿದೆ. ಕರ್ನಾಟಕ ಸರ್ಕಾರದಿಂದ CM ಪ್ರೀ ಬಜೆಟ್ ಮೀಟಿಂಗನ್ನು ಕರೆದಿದ್ದರು, ಅದಕ್ಕೆ ಹೋಗಿದ್ವಿ. ಸೊ ಅಲ್ಲೂ ಕೂಡ ನಾವು ನಮ್ಮ ಭಾಗಕ್ಕೆ ಒಂದು ಡಿಫೆನ್ಸ್ ಪಾರ್ಕನ್ನು ಆಲ್ರೆಡಿ ಕಮಿಟ್ ಮಾಡಿದ್ದೀರಿ. ಆದಷ್ಟು ಬೇಗ ಬರಬೇಕು ಅನ್ನೋದೊಂದು ಅಪೇಕ್ಷೆ ಇದೆ. ಆಮೇಲೆ ನಮ್ಮ ಹುಬ್ಳಿ ಧಾರವಾಡ ಪರ್ಟಿಕ್ಯುಲರ್ ಚಂದ್ರಮೌಳೇಶ್ವರಿ ದೇವಸ್ಥಾನಕ್ಕೆ ಜೀರ್ಣೋದ್ಧಾರದ್ದು ಫಂಡ್ ಮಾಡಿ ಒಂದು ಹಳೆಯ ದೇವಸ್ಥಾನ ಇದೆ, ಅದನ್ನು ಪೂರಾ ಒಂದು ಟೂರಿಸ್ಟ್ ಸ್ಪಾಟ್ ಆಗಬೇಕು ಅನ್ನೋದು ನಮ್ಮದು ಒಂದು ಕೋರಿಕೆ ಇದೆ. ಅದೇ ಥರ ಹುಬ್ಳಿ ಧಾರವಾಡಿಗೆ ಡಾಟಾ ಸೆಂಟರ್ಸ್ ಮತ್ತು GCCಗೆ ನಮ್ಮ ಭಾಗಕ್ಕೆ ಬಂದರೆ ನಮ್ಮ ಈ ಕಡೆ ಎಲ್ಲ ಉದ್ಯಮರಿಗೆ ಮತ್ತು ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಅದೇ ಥರ ಮತ್ತು ನಮ್ಮದು FMCG ಕ್ಲಸ್ಟರ್ ಇಲ್ಲಿದೆ. FMCG ಕ್ಲಸ್ಟರದ್ದು ರೇಟನ್ನು ಲ್ಯಾಂಡ್ ವ್ಯಾಲ್ಯೂ ರೇಟನ್ನು ಸಿಕ್ಕಾಪಟ್ಟೆ ಜಾಸ್ತಿ ಇರೋದ್ರಿಂದ ನಮ್ಮ 50% ರಿಬೇಟ್ ಬಳ್ಳಾರಿ ಜೀನ್ಸ್ ಪಾರ್ಕಿಗೆ ಏನು ಕೊಟ್ಟಿದ್ದಾರೆ ಅದೇ ಥರ 50% ರಿಬೇಟನ್ನು ಕೂಡ ಈಗ ಇಲ್ಲಿ ಕೊಡಬೇಕಾಗಿ ನಾವೆಲ್ಲರಿಗೂ ಕೇಳ್ಕೊಂಡಿದ್ದೇವೆ. ಹುಬ್ಬಳ್ಳಿ ಧಾರವಾಡ ರೈತರ ಈ ಎಲ್ಲ ನಿರೀಕ್ಷೆಗಳಲ್ಲಿ ಯಾವುದನ್ನ ಈಡೇರಿಸುತ್ತೆ, ಯಾವುದು ಮರೀಚಿಕೆಯಾಗುತ್ತೋ ಬಜೆಟ್ನಲ್ಲಿ ಉತ್ತರ ಸಿಗಲಿದೆ. ಶಿವರಾಮ್ ಅಸುಂಡಿ, ಮಂಜುನಾಥ್ ಎಡಳ್ಳಿ ಮತ್ತು ಸಂತೋಷ್, ನ್ಯೂಸ್ 18 ಹುಬ್ಬಳ್ಳಿ ಧಾರವಾಡ ಗದಗ.